Students, go to question number 11. Following is the summarized balance sheet of Reliance Corporation Limited as on 31st December 2003. Assets are fixed assets, stock, debtors, bank. So fictitious asset not available. Then on the liability side, share capital 3 lakh, number of shares 3000, face value 100. Then general reserve, profit and loss account, so both belong to shareholder. Creditors, income tax liabilities, these two items are outsiders liabilities. ಸೊ ಯಾವುದು ಹೇಳಿ ನಿಮಗೆ ಹುಡುಕ್ಲಿಕ್ಕೆ ಬರಬೇಕಿಲ್ಲಿ. ದೆನ್ ಅಡ್ಜಸ್ಟ್ಮೆಂಟ್ ಇನ್ಫಾರ್ಮೇಷನ್, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ for the last 3 years, 69,000, 91,500 and 98,500. It's a practice of the company to keep 20% of the profit after taxation to the reserve. Average yield in this type of business, that means NRR, is 12%. On this date, fixed assets were valued at rupees 3 lakh. This is a market value of fixed assets. And there is a need to provide RBD at 10%. ಇಲ್ಲಿ ಆರ್ ಬಿ ಡಿ ಅಡ್ಜಸ್ಟ್ಮೆಂಟ್ ಡೆಟಾರಿಗಿದೆ, ಬ್ಯಾಡ್ ಡೇಟ್ ಅಲ್ಲ, ನೆನಪಿಟ್ಟುಕೊಳ್ಳಿ. ಬ್ಯಾಡ್ ಡೇಟ್ ಆರ್ ಬಿ ಡಿಗೆ ವ್ಯತ್ಯಾಸ ಇದೆ. ಬ್ಯಾಡ್ ಡೇಟ್ ಈಸ್ ವಾಟ್ ಇರಿಕವರೇಬಲ್ ಡೇಟ್, ಇಟ್ಸ್ ಎ ಲಾಸ್, ಇಟ್ಸ್ ಎ ನಾಮಿನಲ್ ಅಕೌಂಟ್. Whereas RBD is what reserve kept aside to meet future bad debt loss. It is a liability account. Reserve created is a liability. ಸರಿ, ನೆನಪಿಟ್ಟುಕೊಳ್ಳಿ. Next question asked, you are required to calculate the fair value of each equity share under net assets method and yield method. ಆ್ಯಕ್ಚುಲಿ ಇಲ್ಲಿ ಕ್ವಶನ್ ಫ್ರೇಮಿಂಗ್ ಸ್ವಲ್ಪ ತಪ್ಪಾಗಿದೆ ಮಕ್ಕಳೇ. ಸೊ ಇಷ್ಟು ಸಾಕಿತ್ತಿಲ್ಲಿ, ಯು ಆರ್ ಆಸ್ಕ್ಡ್ ಟು ಕ್ಯಾಲ್ಕುಲೇಟ್ ದ ಫೇರ್ ವ್ಯಾಲ್ಯೂ ಆಫ್ ಈಚ್ ಇಕ್ವಿಟಿ ಶೇರ್ ಅಂತೇಳಿ ಕೊಟ್ಟರೆ ಸಾಕಿತ್ತು. ಯಾಕಂದರೆ ಫೇರ್ ವ್ಯಾಲ್ಯೂ ಹೇಳಿದರೆ ಆ್ಯಾವ್ರೇಜ್ ಆಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಹೇಳಿ ನಮಗೆ ಗೊತ್ತಿದೆ. ನಿಮಗೆ ನೆಟ್ ಅಸೆಟ್ಸ್ ಮೆಥಡ್ ಫೇರ್ ವ್ಯಾಲ್ಯೂ ಕೊಡೋದಿಲ್ಲ, ಇಟ್ ಗಿವ್ಸ್ ಯು ಇಂಟ್ರೆನ್ಸಿಕ್ ವ್ಯಾಲ್ಯೂ. Yield method does not give you fair value, it gives you what? Market value. ಸೊ ಅದಕ್ಕೆ ಕ್ವಶನ್ ಫ್ರೇಮಿಂಗ್ ತಪ್ಪಿದೆ. ಏನೇ ಇರಲಿ, ಫೇರ್ ವ್ಯಾಲ್ಯೂ ಹುಡುಕುವ ಮೊದಲು ನೆಟ್ ಅಸೆಟ್ಸ್ ಮೆಥಡ್ ಪ್ರಕಾರ ಇಂಟ್ರೆನ್ಸಿಕ್ ವ್ಯಾಲ್ಯೂ ಹುಡುಕಿ, ಈಲ್ಡ್ ಮೆಥಡ್ ಪ್ರಕಾರ ಮಾರ್ಕೆಟ್ ವ್ಯಾಲ್ಯೂ ಹುಡುಕಿ. ಇಂಟ್ರೆನ್ಸಿಕ್ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ ಬಂದದನ್ನು ಮುಂದೆ ಅವರೇಜ್ ಮಾಡಿದರೆ ಫೇರ್ ವ್ಯಾಲ್ಯೂ ಸಿಗುತ್ತದೆ. ಸೊ ಗೋ ಟು ಆನ್ಸರ್. ಸೊ ಫಸ್ಟ್ let us find out what intrinsic value by following a net assets method. ಸೊ ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್. ಆಮೇಲೆ ಇನ್ನೊಂದು ವಿಷಯ ಏನಂದರೆ, ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಶೇರಿನ ಹೆಸರು ಇಲ್ಲ ಯಾವುದು ಹೇಳಿ, ಆದರೆ ಅಡ್ಜಸ್ಟ್ಮೆಂಟಲ್ಲಿ ಏನೋ ಮಾಹಿತಿ ಕೊಡ್ತಾ ಇದ್ದಾರೆ. ಫೈಂಡ್ ಔಟ್ ದ ವಾಟ್ ಈಕ್ವಿಟಿ ಶೇರ್ ವ್ಯಾಲ್ಯೂ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದರೆ ಸಾಮಾನ್ಯವಾಗಿ ಬರೀ ಶೇರನ್ನು ಸಹ ನಾವು ಈಕ್ವಿಟಿ ಶೇರ್ ಹೇಳಿ ತಗೊಳ್ತೇವೆ ಹೇಳಿ ಇಲ್ಲಿ ಅರ್ಥ ಬರ್ತದೆ. ಜನರಲಿ ಓನ್ಲಿ ಶೇರ್ ಗಿವನ್ ಟೇಕನ್ ಆಸ್ ವಾಟ್ ಈಕ್ವಿಟಿ ಶೇರ್. So go to first method, intrinsic value method or net assets method, to get intrinsic value of the share. So first step, which one? Market value of assets excluding fictitious asset. So asset in a market value adjustment alli kottidaralli. So assets, fixed assets, how much value? 3 lakh. Fixed assets in a value 3 lakh ide. ಅದಾದಮೇಲೆ ಸ್ಟಾಕಿನ ವ್ಯಾಲ್ಯೂ, ಮಾರ್ಕೆಟ್ ವ್ಯಾಲ್ಯೂ not there, take up balance sheet value. And as far as debtors are concerned, RBD is there. So RBD you have to minus from debtors. So RBD ಹೇಳಿದ್ದಾರೆ, RBD 10% ಹೇಳಿದ್ದಾರೆ. ಸೊ ಡೆಟಾರ್ಸ್ ಬಂದುಬಿಟ್ಟು ಬ್ಯಾಲೆನ್ಸ್ ಶೀಟಲ್ಲಿ 2,03,000 ಇದೆ, ಅಲ್ಲಿಂದ 10% ಮೈನಸ್ ಮಾಡಿ. 2,03,000 10% ಇಲ್ಲಿದೆ ನೋಡಿ, ಬ್ರ್ಯಾಕೆಟಲ್ಲಿ ತೋರಿಸ್ದೆ ಅಲ್ಲಿ. ಸೊ ಅಂದರೆ ಎಷ್ಟಾಯ್ತದು? 20,300 ಆಯಿತು. ಅದು ಬ್ಯಾಡ್ ಡೇಟ್ ಇರಲಿ, ಆರ್ ಬಿ ಡಿ ಇರಲಿ, ರಿಸರ್ವ್ ಫಾರ್ ಡಿಸ್ಕೌಂಟ್ ಆನ್ ಡೆಟಾರ್ಸ್ ಇರಲಿ, ಎಲ್ಲ ಮೈನಸ್ ಆಗುವ ಐಟಮ್. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟಿಗೆ ಬನ್ನಿ. ನೆಕ್ಸ್ಟ್ ಬಂದುಬಿಟ್ಟು ಬ್ಯಾಂಕ್ ಬ್ಯಾಲೆನ್ಸು, ಅಲ್ಲಿ ಆಲ್ಟ್ರೇಷನ್ ಏನು ಬರೋದಿಲ್ಲ, ಅಲ್ಲಿ ಕ್ಯಾಶ್ ಆ್ಯಂಡ್ ಬ್ಯಾಂಕಲ್ಲಿ ಆಲ್ಟ್ರೇಷನ್ ಇರೋದಿಲ್ಲ, ಸೇಮ್ ತಗೊಳ್ಳಿ. ಇಷ್ಟು ಮಾರ್ಕೆಟ್ ವ್ಯಾಲ್ಯೂ ಆಫ್ ದಿ ಅಸೆಟ್ಸ್. ಯಾವುದಾದ್ರು ಅನ್ರೆಕಾರ್ಡೆಡ್ ಅಸೆಟ್ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟರೆ ತಗೊಳ್ಬೇಕು. ನೆಕ್ಸ್ಟ್ ಗೋ ಟು ಸೆಕೆಂಡ್ ಸ್ಟೆಪ್, ಮೈನಸ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿ ಔಟ್ಸೈಡರ್ಸ್ ಲಯಬಿಲಿಟೀಸ್ ಇನ್ಕ್ಲೂಡಿಂಗ್ ಕಂಟಿಂಜೆಂಟ್ ಲಯಬಿಲಿಟಿ. ನಿಮಗೆ ಬ್ಯಾಲೆನ್ಸ್ ಶೀಟ್ ಪ್ರಕಾರ ಔಟ್ಸೈಡರ್ಸ್ ಲಯಬಿಲಿಟೀಸ್ ಎರಡು ಮಾತ್ರ ಇರೋದು, ಕ್ರೆಡಿಟರ್ಸ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಲಯಬಿಲಿಟಿ. ಆಮೇಲೆ ಅಡ್ಜಸ್ಟ್ಮೆಂಟಲ್ಲಿ ಏನಾದರೂ ಅನ್ರೆಕಾರ್ಡೆಡ್ ಲಯಬಿಲಿಟಿ ಇದೆಯಾ? ಇಲ್ಲ ಅಲ್ಲಿ. ಸೊ ಎರಡು ಲಯಬಿಲಿಟಿಯನ್ನು ಔಟ್ಸೈಡರ್ಸ್ ಲಯಬಿಲಿಟೀಸ್ ಹೇಳಿ ಕರಿತೇವೆ, ಮೈನಸ್ ಮಾಡಿ. ಸೊ ಬರುವ ಆನ್ಸರ್ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಶೇರ್ ಹೋಲ್ಡರ್ಸ್. ಶೇರ್ ಹೋಲ್ಡರ್ಸಿಗೆ ಹೆಸರಿಲ್ಲ, ಅಥವಾ ನೆಟ್ ಅಸೆಟ್ಸ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಹೇಳಿಯೂ ತಗೊಳ್ಬೋದು, ಅವರಿಗೆ ಹೋಗುವಂತಹ ನೆಟ್ ಅಸೆಟ್ಸ್.
Next, go to formula. Intrinsic value per equity share is equal to net assets available for shareholders divided by number of equity shares. Net assets available for shareholders already calculated 6,89,700, and the number of equity shares you get in a balance sheet ಎಷ್ಟು shares ಅದು 3,000. So this formula gives you which value? Intrinsic value. Next, go for yield method. Calculation of market value of equity share. So problem ಅಲ್ಲಿ ನಿಮಗೆ ಪ್ರಾಫಿಟ್ ಮಾಹಿತಿ ಇದೆ, ಅದನ್ನೇ average ಮಾಡಿ ತಗೊಂಡ್ರೆ ಆಯಿತು. So you have how many years profit? So 91,500, 98,500 and one more year 69,000. You have 3 years average profit. So 3 ವರ್ಷದ ಪ್ರಾಫಿಟ್ ಬೇಕಲ್ಲಿ. So let me continue. Yes, bantali 69,000, 91,500, 98,500. Profit ನಮಗೆ ಹೇಗೆ ಮಾಹಿತಿ ಕೊಟ್ಟಿದೆ ಹೇಳಿ ಒಮ್ಮೆ ಚೆಕ್ ಮಾಡಿ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಗಿವನ್, ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಟ್ಯಾಕ್ಸ್ ಲೆಸ್ ಆಗಿದೆ, ಸರಿ ಅಲ್ಲ. ಆಮೇಲೆ ನೀವು ರಿಸರ್ವಿಗೆ ಎಷ್ಟು ಇಡ್ಲಿಕ್ಕೆ ಹೇಳಿದ್ದಾರೆ ಹೇಳಿ ಚೆಕ್ ಮಾಡಿ. 20% ಇದೆ. NRR ಬೇಕಾದ್ದು 12%. Coming to yield method, average profit after tax. ಇಲ್ಲಿ ಕೊನೆಯ ವರ್ಷದ ಪ್ರಾಫಿಟಿಂದ RBD ಲೆಸ್ ಮಾಡಬೇಡಿ, ಅದು ರೂಲ್ ಬ್ಯಾಡ್ ಡೇಟಿಗೆ ಮಾತ್ರ ಬರೋದು, ಬ್ಯಾಡ್ ಡೇಟಿಗೆ ಮಾತ್ರ ಬರುವಂಥದ್ದು. 3 years ಪ್ರಾಫಿಟನ್ನು ಆ್ಯಾವ್ರೇಜ್ ಮಾಡಿ. ವಾಟ್ಸ್ ಆ್ಯಾವ್ರೇಜ್? 58,333. ಅಲ್ಲಿಂದ ಪ್ರಾಫಿಟ್ ಟ್ರಾನ್ಸ್ಫರ್ ಟು ರಿಸರ್ವ್ ಇಡಿ ಎಷ್ಟು ಹೇಳಿದ್ದಾರೆ? 20%. 20% ಆಫ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಹಾಗಾದರೆ ವಾಟ್ಸ್ ಅ ಪ್ರಾಫಿಟ್ ಅವೈಲೇಬಲ್ ಫಾರ್ ಶೇರ್ ಹೋಲ್ಡರ್? ಶೇರ್ ಹೋಲ್ಡರಿಗೆ ಹೆಸರಿಲ್ಲ, ಅದ ಕಾರಣ ಶೇರ್ ಹೋಲ್ಡರ್ ಹೇಳಿಯೂ ಬರಿಬೋದು ಅಥವಾ ಈಕ್ವಿಟಿ ಶೇರ್ ಹೋಲ್ಡರ್ ಹೇಳಿಯೂ ಬರಿಬೋದು. ಸೊ ಅವರಿಗೆ ಹೋಗೋ ಪ್ರಾಫಿಟ್ ಎಷ್ಟು? 46,666. ಅದನ್ನು ಕ್ಯಾಪಿಟಲೈಸ್ ಮಾಡಿ. ಪ್ರಾಫಿಟ್ ಅವೈಲೇಬಲ್ ಫಾರ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಡಿವೈಡೆಡ್ ಬೈ NRR ಇಂಟು 100. ದೊಡ್ಡದು ಮಾಡೋದು ಹೇಳಿ ಅರ್ಥ. NRR ಯು ಗೆಟ್ ಇನ್ ಪ್ರಾಬ್ಲಮ್. ಸೊ NRR ಇಟ್ ಇಸ್ ಅವೈಲೇಬಲ್, ಇಟ್ ಇಸ್ 12%. ಸೊ ಕ್ಯಾಪಿಟಲೈಸ್ಡ್ ಫಾರ್ಮ್ ಆಫ್ ಪ್ರಾಫಿಟ್ ಎಷ್ಟು ಬಂತು? 3,88,883. Then go to second formula, finding out market value. Capitalized profit divided by number of shares. ನೆಕ್ಸ್ಟ್ ಕ್ವಶನ್ಗೆ ಬರ್ತಾ ಇದ್ದೇವೆ. ಫೈಂಡ್ ಔಟ್ ದ ಫೇರ್ ವ್ಯಾಲ್ಯೂ. ಯಾವುದ್ರದ್ದು ಫೇರ್ ವ್ಯಾಲ್ಯೂ ಹುಡುಕಿ ಹೇಳಿದ್ದಾರೆ? ಈಚ್ ಇಕ್ವಿಟಿ ಶೇರ್. ಯು ಆರ್ ಆಸ್ಕ್ಡ್ ಟು ಫೈಂಡ್ ಔಟ್ ದ ಫೇರ್ ವ್ಯಾಲ್ಯೂ ಆಫ್ ಈಚ್ ಇಕ್ವಿಟಿ ಶೇರ್. ಸೊ ಇಂಟ್ರೆನ್ಸಿಕ್ ವ್ಯಾಲ್ಯೂ ನೋಡಿದೆವು, ಮಾರ್ಕೆಟ್ ವ್ಯಾಲ್ಯೂ ನೋಡಿದೆವು. ಈಗ ಕ್ವಶನ್ಗೆ ಬರ್ತಾ ಇದ್ದೇವೆ. ಫೇರ್ ವ್ಯಾಲ್ಯೂ ಆಫ್ ಈಕ್ವಿಟಿ ಶೇರ್. ಇಟ್ ಇಸ್ ಆ್ಯಾವ್ರೇಜ್ ಆಫ್ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆ್ಯಂಡ್ ಮಾರ್ಕೆಟ್ ವ್ಯಾಲ್ಯೂ. ಅದನ್ನು ಆ್ಯಾವ್ರೇಜ್ ಮಾಡಿದರೆ ಆಯಿತು. ಸೊ ವಾಟ್ಸ್ ಆನ್ಸರ್? 179.77. So this is the which value of the share? Fair value of the share. Thank you, students.